ಎಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. RCB ನಾಯಕ ಪಟ್ಟ ಮುಂದಿನ ಕ್ಯಾಪ್ಟನ್ ಯಾರು ಎಂದು ಬಿಚ್ಚಿಟ್ಟ ಸ್ಟಾರ್ ಪ್ಲೇಯರ್. ಬೆಂಗಳೂರು ತಂಡದ ನಾಯಕ ಯಾರಾಗಬಹುದೆಂದು ಹೇಳಿದರು. RCB ಕ್ಯಾಪ್ಟನ್ ಯಾರು ಎಂಬುದು ಎಲ್ಲರ ಕುತೂಹಲ ಕೆರಳಿಸಿದೆ. ಸ್ಟಾರ್ ಪ್ಲೇಯರ್ ವಿರಾಟ್ ಕೊಹ್ಲಿಗೆ ಇದೆಯಾ ಮಹತ್ವದ ಹುದ್ದೆ? ಬಹು ನಿರೀಕ್ಷಿತ 2025 ಇಂಡಿಯನ್ ಪ್ರೀಮಿಯರ್ ಲೀಗ್ಗೆ ಕ್ಷಣಗಣನೆ ಶುರುವಾಗಿದೆ ಅಂತಲೇ ಹೇಳ್ಬೋದು. ಮೆಗಾ ಆಕ್ಷನ್ನಲ್ಲಿ ಸ್ಟಾರ್ ಆಟಗಾರರನ್ನು ಖರೀದಿ ಮಾಡಿ ಎಲ್ಲ ತಂಡಗಳು ಬಲಿಷ್ಠ ತಂಡಗಳನ್ನು ಕಟ್ಟಿವೆ. ನೀವು ನೋಡಿರಬಹುದು. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಕೂಡ ಸ್ಟ್ರಾಂಗ್ ಆಗಿರೋ ಟೀಮನ್ನೇ ರೆಡಿ ಮಾಡಿಕೊಂಡಿದೆ. ಆದರೆ ಕ್ಯಾಪ್ಟನ್ ಯಾರು ಎಂಬುದು ಎಲ್ಲರ ಕುತೂಹಲ ಕೆರಳಿಸಿದೆ. ಆದರೆ ಅಶ್ವಿನ್ ಮಾತ್ರ ವಿರಾಟ್ ಕೊಹ್ಲಿಯೇ RCB ಕ್ಯಾಪ್ಟನ್ ಎಂದು ಹೇಳಿದ್ದಾರೆ ಅಂತಲೇ ಹೇಳ್ಬೋದು. ವಿರಾಟ್ ಕೊಹ್ಲಿ ಅವರು RCB ತಂಡದ ನಾಯಕರಾಗಿ ತಂಡವನ್ನು ಮುನ್ನಡೆಸುವ ಸಾಧ್ಯತೆ ಹೆಚ್ಚು ಇದೆ ಎಂದು ಟೀಮ್ ಇಂಡಿಯಾದ ಸ್ಪಿನ್ನರ್ ಅಶ್ವಿನ್ ಅವರು ಅಭಿಪ್ರಾಯಪಟ್ಟಿದ್ದಾರೆ. ಈ ಕುರಿತು ಮಾತನಾಡಿದ ಅವರು, 2025ರ IPL ಮೆಗಾ ಆಕ್ಷನ್ನಲ್ಲಿ RCB ಫ್ರಾಂಚೈಸಿ ನಾಯಕನಾಗುವ ಆಟಗಾರನ ಖರೀದಿ ಮಾಡಿಲ್ಲ. ಹೀಗಾಗಿ ಕೊಹ್ಲಿ ಕ್ಯಾಪ್ಟನ್ ಆಗುವುದು ದಟ್ಟವಾಗಿದೆ ಅಂತ ಅಶ್ವಿನ್ ಅವರು ಅಚ್ಚರಿಯ ಮಾತೊಂದು ಹೇಳಿದ್ದಾರೆ. ಫ್ರಾಂಚೈಸಿ ಅಚ್ಚರಿ ಪ್ಲೇಯರ್ ನನ್ನ ನಾಯಕನಾಗಿ ಘೋಷಿಸಬೇಕು ಎಂದರೆ ಕೊಹ್ಲಿಗಿಂತ ಶ್ರೇಷ್ಠ ಆಟಗಾರ ಆ ತಂಡದಲ್ಲಿ ಸದ್ಯಕ್ಕೆ ಯಾರೂ ಇಲ್ಲ ಎಂದು ಹೇಳಿದ್ದಾರೆ. RCB ಕ್ಯಾಪ್ಟನ್ ಯಾರು ಆಗಬಹುದೆಂದು ಕುತೂಹಲದಿಂದ ಅಭಿಮಾನಿಗಳು ಕಾಯುತ್ತಿರುವಾಗಲೇ ಅಶ್ವಿನ್ ಅವರ ಮಾತು ಚರ್ಚೆ ಉಂಟುಮಾಡಿವೆ. ಈ ಹಿಂದೆಯೇ ಆದರೆ 2013ರಿಂದ 2021ರವರೆಗೆ ವಿರಾಟ್ ಕೊಹ್ಲಿ RCB ಕ್ಯಾಪ್ಟನ್ ಆಗಿದ್ರು. ಈ ವೇಳೆ ತಂಡ ಉತ್ತಮವಾಗಿಯೇ ಪ್ರದರ್ಶನ ನೀಡಿತ್ತು.